ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತಿನ ವಿಡಿಯೋನ ನಾನು ಒಂದು ಬ್ಯೂಟಿಫುಲ್ ರೆಸ್ಟೋರೆಂಟ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಪ್ಯಾರಿಸ್ ಪನೇನಿ ಅಂತ ನೀವು ಕೇಳಿರ್ಬೋದು, ವೈಟ್ ಫೀಲ್ಡಲ್ಲಿದೆ. ಅಲ್ಲಿ ಎಂಟರ್ ಆಗ್ತಾ ಇದ್ದಾಗೆ ಮಕ್ಕಳಿಗೆ ಟೇಬಲ್ ಮ್ಯಾಟ್ ಜೊತೆಗೆ ಅದಕ್ಕೆ ಕಲರಿಂಗ್ ಮಾಡೋದಕ್ಕೆ ಕಲರ್ ಪೆನ್ಸಿಲ್ ಕೂಡ ಕೊಟ್ಟರು. ಮಕ್ಕಳಂತೂ ಸಿಕ್ಕಾಬಟ್ಟೆ ಖುಷಿಯಾದರು. ನಾವು ಯಾವುದೇ ರೆಸ್ಟೋರೆಂಟ್ಗೆ ಹೋದರೂ 10 to 15 ಮಿನಿಟ್ಸ್ ವೆಯ್ಟ್ ಮಾಡ್ತೀವಲ್ವ, ಆ ವೆಯ್ಟಿಂಗ್ ಟೈಮಲ್ಲಿ ಮಕ್ಕಳನ್ನ ಮ್ಯಾನೇಜ್ ಮಾಡೋದಕ್ಕೆ ಇದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ಹಾಗೆ ಅಲ್ಲಿ ಅವರೇ ಮಾಡ್ತಕ್ಕಂಥ ಫ್ರೆಂಚ್ ಫ್ರೈಸ್ ಅಂತೂ ಮಿಸ್ ಮಾಡದೆ ಟ್ರೈ ಮಾಡಿ. ನೀವು ಯಾವುದೇ ಫ್ಲೇವರ್ ಫ್ರೆಂಚ್ ಫ್ರೈಸ್ ತೊಗೊಂಡ್ರೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಹಾಗೆ ನೀವು ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಎಲ್ಲನೂ ಟ್ರೈ ಮಾಡಿ, ಎಲ್ಲನೂ ಚೆನ್ನಾಗಿರುತ್ತೆ. ಬಟ್ ನಾವು ಟ್ರೈ ಮಾಡಿರ್ತಕ್ಕಂಥ ವೆಜಿಟೇರಿಯನ್ ಫುಡ್ ಐಟಮ್ಸ್ ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು. ಇದರ ಅಡ್ರೆಸ್ ಮತ್ತು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಫ್ರೆಂಚ್ ಫ್ರೈಸ್ ಜೊತೆಗೆ ವ್ರ್ಯಾಪ್ಸ್ ಅಂತೂ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಹಾಗೆ ಪಾಸ್ತಾ ಕೂಡ ಆಸಮ್ ಆಗಿತ್ತು. ಮಕ್ಕಳಿಗೆ ಎಲ್ಲನೂ ಇಷ್ಟ ಆಯಿತು. ಹಾಗೆ ನಮಗೂ ಕೂಡ ಎಲ್ಲ ಥರದ ಫುಡ್ ಕೂಡ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಥರ್ಡ್ ಟೈಮ್ ಈ ಕೆಫೆನ ವಿಸಿಟ್ ಮಾಡ್ತಾ ಇರೋದು. ನೀವೇನಾದರೂ ಎಲ್ಲಿ ಹೋಗಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ಪ್ಲೇಸ್ನ ಮಸ್ಟ್ ವಿಸಿಟ್ ಮಾಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು ಇದು ರಿಟರ್ನ್ ಗಿಫ್ಟ್ ಆದರೂ ಆಗಿರ್ಬೋದು ಅಥವಾ ನಿಮಗೆ ನೀವು ಬೇಕಾದರೂ ತೊಗೊಳ್ಬೋದು. ನಾನು ಇದನ್ನು ಪರ್ಚೇಸ್ ಮಾಡಿರೋದು ರಿಟರ್ನ್ ಗಿಫ್ಟಾಗಿ ಕೊಡೋದಕ್ಕೆ ಅಂತ. ನಾನು ಇತ್ತೀಚೆಗೆ ಬ್ಲೌಸ್ ಪೀಸ್ ಬದಲು ಮನೆಗೆ ಯಾರಾದರೂ ಲೇಡೀಸ್ ಬಂದರು ಅಂದರೆ, ಫ್ರೆಂಡ್ಸ್ ಬಂದರು, ರಿಲೇಟಿವ್ಸ್ ಬಂದರು ಅಂದರೆ ನಾನು ಅವರಿಗೆ ಬ್ಲೌಸ್ ಪೀಸ್ ಬದಲು ರಿಟರ್ನ್ ಗಿಫ್ಟಾಗಿ ಈ ಥರದ ಐಟಮ್ಸ್ನ ಕೊಡ್ತಾ ಇದ್ದೀನಿ. ನೀವು ನನ್ನ ಹಳೆ ವೀಡಿಯೋಸಲ್ಲಿ ನೋಡಿರ್ಬೋದು, ಆಲ್ಮೋಸ್ಟ್ ಒಂದು 7 to 8 ರಿಟರ್ನ್ ಗಿಫ್ಟ್ಸ್ನ ತೋರಿಸಿದ್ದೀನಿ. ಅದರಲ್ಲಿ ಎಲ್ಲೋನೂ ಆಲ್ಮೋಸ್ಟ್ ಯೂಸ್ ಆಗ್ತಕ್ಕಂಥ ಐಟಮ್ಸ್ನ ನಾನು ರಿಟರ್ನ್ ಗಿಫ್ಟಾಗಿ ಕೊಡ್ತೀನಿ. ನೀವೇನಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಅದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ಹಾಗೆ ಇವತ್ತು ತೋರಿಸ್ತಾ ಇರ್ತಕ್ಕಂಥ ಈ ಡಿಫ್ರೆಂಟ್ ಹಾಗೆ ಕಲರ್ಫುಲ್ ಬಾಕ್ಸಸ್ ಇದು ನಾನು ತೊಗೊಂಡಿದ್ದು ಡಿ ಮಾರ್ಟಲ್ಲಿ. ನಾವು ಬ್ಲೌಸ್ ಪೀಸ್ ಕೊಟ್ಟರೆ ಅಂದರೆ ಅದು ಒಂದು ಬಟ್ಟೆ ರೀತಿಲಿ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೀವು ಅದ್ರ ಜೊತೆನಾದರೂ ಕೊಡ್ಬೋದು ಇದನ್ನು, ಅಥವಾ ಅದ್ರ ಬದಲಾಗಿ ಕೂಡ ಕೊಡ್ಬೋದು. ಇನ್ನು ಕೆಲವರು ಬ್ಲೌಸ್ ಪೀಸನ್ನು ಕೂಡ ಕೊಡ್ಬೋದು. ನಾನು ಅದನ್ನು ಕೊಡಬಾರ್ದು ಅಂತ ಹೇಳ್ತಾ ಇಲ್ಲ. ಅದ್ರ ಬದಲು ಅಥವಾ ಅದ್ರ ಜೊತೆ ನೀವು ಈ ಥರದ ಐಟಮ್ಸ್ನ ಕೊಡ್ಬೋದು ಅನ್ನೋದು ಜಸ್ಟ್ ಐಡಿಯಾ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡುವಾಗ ನಾವು ಕುಂಕುಮಕ್ಕೆ ಅಂತೇಳಿ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ನ ಇನ್ವೈಟ್ ಮಾಡ್ತೀವಿ. ಆವಾಗ ಅದ್ರ ಜೊತೆ ಅಂದರೆ ತಾಂಬೂಲ ಜೊತೆ ಇದನ್ನು ರಿಟರ್ನ್ ಗಿಫ್ಟಾಗಿ ಕೊಡ್ಬೋದು. ಇನ್ನು ಬರ್ತ್ಡೇ ಟೈಮಲ್ಲೂ ಕೂಡ ಕೊಡ್ಬೋದು. ಸೊ ಇಂಥದಕ್ಕೆ ಅಂತ ರೀಸನ್ನೇ ಬೇಡ. ಅಪರೂಪಕ್ಕೆ ಸುಮ್ಮನೆ ನಿಮ್ಮ ಮನೆಗೆ ತುಂಬ ದಿನ ಆದಮೇಲೆ ಯಾರಾದರೂ ಬರ್ತಿದ್ದಾರೆ ಅಂದರೆ, ಯಾರೇ ಬಂದರೂ ಯಾವುದೇ ರೀಸನ್ನಿಗೆ ಬಂದರೂ ಕೂಡ ನೀವು ಇದನ್ನು ರಿಟರ್ನ್ ಗಿಫ್ಟಾಗಿ ಕೊಡ್ಬೋದು. ಹಾಗೆ ಇದೇ ಥರ ನಾನು ಇನ್ನೊಂದು ನೀವು ಕೇಳಿರ್ಬೋದು ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಅಂತ, ಅಲ್ಲಿಂದ ನಾನು ಒಂದು ರಿಟರ್ನ್ ಗಿಫ್ಟ್ ತಂದಿದ್ದೀನಿ. ಅದು ಫ್ರೂಟ್ ಬ್ಯಾಸ್ಕೆಟ್. ಅದೊಂಥರ ಬ್ಯಾಸ್ಕೆಟ್ ಥರನೂ ಇಲ್ಲ, ಟ್ರೇ ಥರನೂ ಇಲ್ಲ, ಡಿಫ್ರೆಂಟ್ ಆಗಿದೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ನಾನು ಡಿಮಾರ್ಟ್ ವೀಡಿಯೋಸ್ ತುಂಬ ಶೇರ್ ಮಾಡಿದ್ದೀನಿ. ಡಿಮಾರ್ಟಲ್ಲಿ ಸಿಗ್ತಕ್ಕಂಥ ಡಿಫ್ರೆಂಟ್ ಐಟಮ್ಸ್ ಆಗಿರ್ಬೋದು ಅಥವಾ ನ್ಯೂ ಅರೈವಲ್ಸ್ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವೀಡಿಯೋಸ್ ಶೇರ್ ಮಾಡಿದ್ದೀನಿ. ನೀವು ನನ್ನ ಹಳೆ ವೀಡಿಯೋಸ್ ನೋಡಿದ್ರೆ ನಿಮಗೆ ಸಿಗತ್ತೆ. ಹಾಗೆ ನೀವು ಈ ಥರದ ಐಟಮ್ಸ್ನ ತಂದಿಡ್ಕೊಳ್ಳೋದ್ರಿಂದ ನೀವು ಅವರಿಗೆ ತಾಂಬೂಲ ಕೊಡಬೇಕಾದ್ರೆ ಮನೆಯಲ್ಲಿ ಫ್ರೂಟ್ಸ್ ಇಲ್ಲ ಅಂದರೂ ಕೂಡ ಇದನ್ನು ಈಸಿಯಾಗಿ ಇಟ್ಕೊಡ್ಬೋದು. ಸೊ ಇದನ್ನು ತಂದಿಡ್ಕೊಂಡು ತುಂಬ ದಿನ ಆದರೂ ಕೂಡ ಹಾಳಾಗೋದಿಲ್ಲ. ಸಡನ್ನಾಗಿ ನಮಗೆ ಗೆಸ್ಟ್ ಬರ್ತಾರೆ ಅಂತ ಗೊತ್ತಿರೋದಿಲ್ಲ. ಹಾಗೆ ಸಡನ್ನಾಗಿ ಬಂದರು ಅಂದರೆ, ತುಂಬ ಬೇಕಾದವ್ರು ಬಂದರು ಅಂದರೆ, ತುಂಬ ಕ್ಲೋಸ್ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಬಂದರು ಅಂದರೆ ತಕ್ಷಣ ನಮಗೆ ಹಣ್ಣಾಗಿರ್ಬೋದು ಅದೆಲ್ಲ ನಮಗೆ ತಕ್ಷಣ ತರೋದಕ್ಕಾಗಲಿಲ್ಲ ಅಂದರೆ ಅಂಥ ಟೈಮಲ್ಲಿ ಕೂಡ ನೀವು ಇದನ್ನು ಆರಾಮಾಗಿ ಕೊಡ್ಬೋದು. ಯೂಸ್ಫುಲ್ ಕೂಡ ಆಗುತ್ತೆ, ಡಿಫ್ರೆಂಟಾಗಿ ನೋಡೋದಕ್ಕೆ ಚೆನ್ನಾಗೂ ಕೂಡ ಇದೆ. ಸೊ ಇದರ ಪ್ರೈಸ್ 35 ರೂಪೀಸ್ ಒಂದು ಬಾಕ್ಸ್ ಆಗುತ್ತೆ. ನೀವು ಯುಗಾದಿಗೆ ಬೇವು ಬೆಲ್ಲ ಹಾಕ್ಕೊಡ್ಬೋದು, ಸಂಕ್ರಾಂತಿ ಕಾಳು ಅದೆಲ್ಲ ಹಾಕಿ ಕೊಡ್ಬೋದು. ಹಾಗೆ ನಾಮಕರಣಕ್ಕಾಗಿರ್ಬೋದು, ಎಂಗೇಜ್ಮೆಂಟ್ ಫಂಕ್ಷನ್ಗಾಗಿರ್ಬೋದು, ಯಾವುದಕ್ಕಾದರೂ ಇದನ್ನು ರಿಟರ್ನ್ ಗಿಫ್ಟಾಗಿ ನೀವು ಕೊಡ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಯಿತು ಅಂತ. ಐಡಿಯಾ ಚೆನ್ನಾಗಿದ್ದರೆ ನೀವು ಕೂಡ ಡಿಮಾರ್ಟಲ್ಲಿ ಇದನ್ನು ಪರ್ಚೇಸ್ ಮಾಡಬಹುದು. ಹಾಗೆ ಗಣೇಶ ಫೆಸ್ಟಿವಲ್ ಆಗಿರೋದ್ರಿಂದ ಗಣಪತಿ ಹಬ್ಬದಲ್ಲಿ ಒಂದು 5 ಆದರೂ ಗಣೇಶ ನೋಡಬೇಕು ಅಂತ ಆವಾಗಿನ ಕಾಲದಿಂದನೂ ಹೇಳ್ಕೊತಾ ಬರ್ತಾ ಇದ್ದಾರಲ್ವ. ಸೊ ನಾನು ನಿಮಗೆ 5 ಗಣೇಶ ತೋರ್ಸೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ 3 ರಿಂದ 4 ಗಣಪತಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ.
ಬಟ್ ನಾನು ರಿಯಲ್ಲಾಗಿ ಒಂದು 10 ಗಣೇಶಕ್ಕಿಂತ ಜಾಸ್ತಿನೇ ನೋಡಿದ್ದೀನಿ ಈ ವರ್ಷ ಅಂತ ಹೇಳ್ಬೋದು. ಅದೆಲ್ಲ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಜಸ್ಟ್ ನಾನು ಏನು ವಿಡಿಯೋ ತೊಗೊಂಡಿದ್ದೆ ಅದನ್ನು ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನೀವು ಎಷ್ಟು ಗಣಪತಿನ ನೋಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇವಾಗ ತೋರಿಸ್ತಾ ಇರೋದು ವೈಟ್ ಫೀಲ್ಡಲ್ಲಿ ಇರ್ತಕ್ಕಂಥ ಗಣಪತಿ ಟೆಂಪಲಲ್ಲಿ ಇಟ್ಟಿರ್ತಕ್ಕಂಥ ಗಣೇಶನ ತೋರಿಸ್ದೆ. ಹಾಗೆ ಇವಾಗ ತೋರಿಸ್ತಾ ಇರೋ ಗಣಪತಿ ಇದು ಯಾವಾಗಲೂ ಹಾಗೇ ಇರುತ್ತೆ ಗಣೇಶ ಟೆಂಪಲಲ್ಲಿ. ಹಾಗೆ ಅಲ್ಲಿರ್ತಕ್ಕಂಥ ದೇವರಿಗೆ ಯಾವ ರೀತಿ ಅಲಂಕಾರ ಮಾಡಿದರು ಅನ್ನೋದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ನೋಡ್ಕೊಂಬನ್ನಿ. ಮತ್ತು ನಮ್ಮ ಲೇಔಟಲ್ಲಿ ಕೂಡ ಯಾವ ರೀತಿ ಗಣೇಶ ಇಟ್ಟಿದ್ರು ಅನ್ನೋದನ್ನು ಕೂಡ ತೋರಿಸ್ತೀನಿ. ನೋಡ್ಕೊಂಬನ್ನಿ, ಮತ್ತೆ ಸಿಗ್ತೀನಿ.